ಡೆವಿಲ್ ಯಾರು, ಧನುಷ್ ಯಾರು? ಸರ್ ಎರಡು ದರ್ಶನ್ ಸರ್. ಸೊ ಬಟ್ ಕ್ಯಾರೆಕ್ಟರ್ ವೈಸ್ ನೀವು ಸಿನಿಮಾನಲ್ಲಿ ಏನು ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದಾರೆ ಅನ್ನೋದು ಐ ವಾಂಟ್ ಬಿ ಏಬಲ್ ಟು ರಿವೀಲ್ ದಟ್, ಬಿಕಾಸ್ ಥಿಯೇಟ್ರಿಗೆ ಹೋಗಿ ನೀವು ಸಿನಿಮಾ ನೋಡಿದ್ರೇ ಅದು ಗೊತ್ತಾಗೋದು. ಮೊದಲ ಬಾರಿಗೆ ಈ ತರದೊಂದು ಲುಕ್ ಅಂಡ್ ಫೀಲ್ ಅಲ್ಲಿ ದರ್ಶನ್ ಅವ್ರು ನೋಡುವಂಥದ್ದು, ಯಾಕಂದ್ರೆ ತುಂಬಾ ಸ್ಟೈಲಿಶ್ ಆಗಿ ಕಾಣಿಸ್ತಾರೆ ಈ ಸಿನಿಮಾದಲ್ಲಿ. ಸೊ ನೀವೇ ಹೇಳಿದಂಗೆ ಒಂದಷ್ಟು ಇರ್ಲಿಲ್ಲ ಅಂತಾರು ಪಾತ್ರವಾಗಿ ಅವ್ರು ಬರ್ತಿದ್ದಾಗ ನೋಡಿದಾಗ ಒಂದಷ್ಟು ಅನ್ಸುತ್ತೆ, ಹೇಗೆ ಅನಿಸ್ತಾಗ ಅಂತ? ಇಲ್ಲ ಸರ್, ಪರ್ಟಿಕ್ಯುಲರ್ ಆಗಿ ಅವ್ರ ಬಗ್ಗೆ ಹೇಳಬೇಕು ಅಂತಂದರೆ ಇದು ಒಂದು ಆರಾ ಇದೆ ಅವ್ರಿಗೆ, ಒಂದು ಚಾಮು, ಅವರ ಹೈಟು, ಪರ್ಸ್ನಾಲಿಟಿ ಆ್ಯಂಡ್ ಹೊಸ್ದಾಗಿ ಮಾಡಿರೋ ಹೇರ್ ಸ್ಟೈಲು ತುಂಬ ಚೆನ್ನಾಗಿ ಕಾಣಿಸ್ತಿದ್ರು. ಆನ್ ಸ್ಕ್ರೀನ್ ಆಲ್ಸೋ ನೀವು ನೋಡಿದ್ದೀರಾ ಪ್ರೋಮೋನಲ್ಲೆಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಸ್ವಲ್ಪ ಲೀನ್ ಡೌನು ಆಗಿದ್ದಾರೆ ಆ್ಯಂಡ್ ನಿಮ್ಗೆ ಗೊತ್ತು ಸರ್, ಅವರು ಹೇಗಿದ್ರು ಹಿ ಲುಕ್ಸ್ ಅಮೇಝಿಂಗ್ ಆನ್ ದ ಸ್ಕ್ರೀನ್. ಸೊ ಅದ್ರ ಬಗ್ಗೆ ನಾನು ಕಾಮೆಂಟ್ ಮಾಡೋ ಅಷ್ಟು ದೊಡ್ಡವನಲ್ಲ. ಎಲ್ಲ ಒಂದ್ ಕಡೆ ನಿಮ್ದು ಮತ್ತೆ ದರ್ಶನ್ ಅವ್ರದ್ದು ವಾಯ್ಸ್ ಸಿಮಿಲಿಟಿ ಇದೆ ಅಂತ ಅಂದ್ಬಿಟ್ಟು ಒಂದಷ್ಟು ಜನ ಮಾತಾಡ್ತಿದ್ರು. ಮೊನ್ನೆ ಬಿಟ್ಟಂತ ಒಂದು ಪ್ರೋಮೋದಲ್ಲಿ ನಾನು ಬರ್ತಿದ್ದೀನಿ ಚಿನ್ನದ ನಿಮ್ಮದೇ ಅನ್ನೋ ತರ ಮಾತನಾಡಿದ್ರು ಸೋಷಿಯಲ್ ಮೀಡಿಯಾದಲ್ಲಿ. ನಂದಲ್ಲ ಸರ್ ವಾಯ್ಸ್, ಅದು ಅವ್ರದ್ದೇನೆ ವಾಯ್ಸು. ನಾನು ಯಾಕೆ ಸರ್ ಹೋಗಿ ಅವ್ರಿಗೆ ಡಬ್ ಮಾಡಲಿ? ಬಿಕಾಸ್ ಸ್ವಲ್ಪ ಅದು ಮಾತಾಡುವಾಗ ಸಿಮಿಲಾರಿಟೀಸ್ ಬರುತ್ತೆ, ಚಿನ್ನ ಬರ್ತಾ ಇದ್ದೀನಿ ಚಿನ್ನ ಅನ್ನೋದು, ಅದೆಲ್ಲ ಅಂದ್ಬಿಟ್ಟು ಆ ಥರ ಒಂದು ಇದು ಬಂದಿತ್ತು ಅಷ್ಟೇ. ಬಟ್ ನಾನು ಮಾಡಿಲ್ಲ ಅದು. ಸುಮಾರು ಎಷ್ಟು ದಿನಗಳ ಕಾಲ ಶೂಟಿಂಗ್ ನಡೆದಿತ್ತು ನಿಮ್ಮ ಪಾತ್ರದ್ದು? ಸರ್ ನಂದು ಆಲ್ಮೋಸ್ಟ್ ಒಂದು 18 days ಶೂಟ್ ನಡೀತು ಅನ್ಸುತ್ತೆ, ಕ್ಲೋಸ್ ಟು 18 days. ಬಿಕಾಸ್ ಫಸ್ಟ್ ಸ್ಕೆಡ್ಯೂಲ್ ಒಂದಷ್ಟು ಆಯಿತು, ಒಂದು ಗ್ಯಾಪ್ ಆದಮೇಲೆ ಒಂದು ಸೆಕೆಂಡ್ ಸ್ಕೆಡ್ಯೂಲ್ ಒಂದು 8 ದಿನ ಏನೋ ಆಯಿತು, 8-9 ದಿನ ಆಯಿತು. ಸೊ ಒಂದು 16, 17, 18 days ಆಗಿದೆ ಸರ್. ಸರ್ ಟ್ರೈಲರ್ನಲ್ಲಿ ಸಾಕಷ್ಟು ಕಡೆ ಕಾಣಿಸ್ಕೊತಾರೆ, ತುಂಬ ದ್ವೇಷ ಆಗಲಿ ಸೇಡ್ ಆಗಲಿ ಇಬ್ಬರು ಕ್ಯಾರೆಕ್ಟರ್ ಮಧ್ಯೆ ಇರುತ್ತಾ ಅಂತ, ಒಂದೇ ಕುಟುಂಬದವ್ರು ಆಗಿರ್ತೀರಾ? ಈ ಥರದ್ದೆಲ್ಲ ಒಂದಷ್ಟು ಕನ್ಫ್ಯೂಷನ್ಸ್ ಇದೆ ಸರ್. ಎಲ್ಲ ನೀವು ಕೇಳ್ತಿರೋ ಪ್ರಶ್ನೆಗಳಿಗೆ 11ನೇ ತಾರೀಕು ಉತ್ತರ ಸಿಗತ್ತೆ. ನೀವು ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿದ್ರೇ ಅದ್ರದ್ದು ಮಜಾ. ಬಿಕಾಸ್ ಗೊತ್ತು, ನನಗೂ ಕುತೂಹಲ ಇದೆ ಎಲ್ಲರಿಗೂ ಆ ಸಿನಿಮಾ ಬಗ್ಗೆ, ಏನು ನಡೆಯುತ್ತೆ, ಏನು ಜಾನರು, ಏನಿರ್ಬೋದು ಎಲ್ಲ ನಿಮಗೆ 11ನೇ ತಾರೀಕು ತಿಳಿಯುತ್ತೆ. ಬಟ್ ಇಟ್ ಈಸ್ ಅ ನೈಸ್ ಮೂವಿ, ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ. ಪ್ರಕಾಶ್ ಅವರ ಕೆಲಸದ ಬಗ್ಗೆ ನೋಡಿದ್ರೆ, ಯಾಕಂದ್ರೆ ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಸಿನಿಮಾಗಳು ಕೊಟ್ಟಂಥವ್ರು. ಒಂದ್ ಕಡೆ ಮಿಲನ್, ವಂಶಿ ಈ ಥರದೆಲ್ಲ ಸಿನಿಮಾ ಕೊಟ್ಟರೆ, ಇದ್ದಕ್ಕಿದ್ದಂತೆ ದಿ ಡೆವಿಲ್ ಅಂತ ಟೈಟ್ಲ್ ಇಟ್ಕೊ ಬರ್ತಾರೆ. ಎಲ್ಲರ ಮನಸ್ಸಲ್ಲಿ ಏನಪ್ಪ ಇದು ಸಡನ್ ಆಗಿ ಬದಲಾಗಿದ್ರೆ ಅಂತ. ಸೊ ನೀವು ನೋಡಿದಾಗೆ ಬದಲಾವಣೆ ಸರ್, ಪ್ರಕಾಶ್ ಸರ್ದು ಕೆಲಸದ ಬಗ್ಗೆ ಮಾತಾಡೋದು ಏನಿಲ್ಲ ಸರ್. ಬಿಕಾಸ್ ಅವ್ರ ಸಿನಿಮಾಗಳು ನೋಡಿದ್ರೇ ಅವ್ರ ಸಿನಿಮಾನೇ ಮಾತಾಡತ್ತೆ, ಅವ್ರ ಕೆಲಸ. ಆ್ಯಂಡ್ ತುಂಬ ದೊಡ್ಡ ದೊಡ್ಡ ಹಿಟ್ಗಳು ಕೊಟ್ಟಿರೋವಂಥ ಸೂಪರ್ಬ್ ಡೈರೆಕ್ಟರ್ ಅವರು. ಆ್ಯಂಡ್ ಪ್ರತಿಯೊಂದು ಸಿನಿಮಾನು ಇಟ್ ಈಸ್ ಇನ್ ಅ ವೆರಿ ಲಾರ್ಜ್ ಸ್ಕೇಲ್, ಅಂದರೆ ತುಂಬ ಸ್ಟೈಲಿಶ್ ಆಗಿರುತ್ತೆ. ನೀವು ಇದರಲ್ಲೂ ನೋಡ್ಬೋದು, ನೀವು ಯೂಸ್ ಮಾಡಿರೋವಂಥ ಕಾರ್ಗಳಿಂದ ಹಿಡಿದು, ಡ್ರೆಸ್ಗಳಿಂದ ಹಿಡಿದು, ಲೊಕೇಶನ್ಸು ಎಲ್ಲ ನೆಕ್ಸ್ಟ್ ಲೆವೆಲ್ ಇದೆ. ಸೊ ಇಟ್ ಈಸ್ ಅ ವೆರಿ ಬಿಗ್ ಮೂವಿ, ಅಂದರೆ ತುಂಬ ಹೈ ಬಜೆಟ್ ಮೂವಿ ಆ್ಯಂಡ್ ತುಂಬ ಚೆನ್ನಾಗಿ ಸ್ಟೈಲಿಶ್ ಆಗಿ ತೋರಿಸಿದ್ದಾರೆ. ಸೊ ಅವರ ಕೆಲಸದ ಬಗ್ಗೆ ದೇರ್ ಇಸ್ ನೋ ಡೌಟ್, ಈಸ್ ಅನ್ ಅಮೇಝಿಂಗ್ ಡೈರೆಕ್ಟರ್. ಅವರಿಂದ ಕಲಿಯೋದು ಸಾಕಷ್ಟಿದೆ ನಮಗೆ. ಪ್ರತಿಯೊಂದು ಸೀನ್ಗೂ ಬಂದು ನಮಗೆ ಕ್ಲಾರಿಟಿ ಕೊಡೋರು. ಹಿಂದೆ ಹಿಂಗಾಗಿರುತ್ತೆ, ಮುಂದೆ ಹಿಂಗೆ ಆಗತ್ತೆ, ಈ ಥರ ಆಗತ್ತೆ, ಮಧ್ಯದಲ್ಲಿ ಇವಾಗ ಈ ಸೀನ್ ಬರ್ತಾ ಇದೆ, ಈ ಸೀನ್ನಲ್ಲಿ ಈ ಮೂಡ್ನಲ್ಲಿ ಈ ಥರ ಕ್ಯಾರಿ ಆಗಬೇಕು. ಒಂದು ಅಗ್ರೆಷನ್ ಇತ್ತು ಅಂದರೆ ಈ ರೀತಿ ಬಂದು ಈ ಥರ ಅಗ್ರೆಸಿವ್ ಆಗುತ್ತೆ, ದಿಸ್ ಲೀಡ್ಸ್ ಟು ದಿಸ್ ಅಂತ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡೋರು. ಸೊ ಪ್ರತಿಯೊಂದು ಸೀನ್ನಲ್ಲೂ ನಾವು ಆ ಫ್ಲೋನಲ್ಲಿ ಬಂದ್ಬಿಡ್ತಿದ್ವಿ. ಲಾಸ್ಟಲ್ಲಿ ಇದಾಗಿರುತ್ತೆ, ಸೊ ಅಲ್ಲಿಂದ ಈ ಮೂಡ್ ಕ್ಯಾರಿ ಮಾಡ್ಕೊಂಡು ಇಲ್ಲಿಗೆ ಬಂದಿದ್ದೀವಿ, ಇಲ್ಲಿಂದ ನೆಕ್ಸ್ಟ್ ಮೂಡ್ಗೆ ಈ ಥರ ಕ್ಯಾರಿ ಆಗಬೇಕು ಅನ್ನೋದು ಕ್ಲಾರಿಟಿ ಸಿಕ್ಬಿಡುತ್ತೆ. ಅಷ್ಟು ಕ್ಲಾರಿಟಿ ಇರುವಂಥ ಡೈರೆಕ್ಟರ್ ಅವರು. ಸೊ ಪ್ರತಿಯೊಂದು ಸೀನೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಇಟ್ ಈಸ್ ಲೈಕ್ ವೆರಿ ಲಾರ್ಜ್ ಸ್ಕೇಲ್ ಸರ್, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಫೈಟ್ ಜೋರಾಗಿರುತ್ತೆ ಅಂತ, ಯಾಕಂದ್ರೆ ಒಂದು ಟ್ರೈಲರ್ ಶಾರ್ಟ್ ಬರುತ್ತೆ, ಒಂದು ಹೊಡೆಯೋಕೆ ಬರ್ತಾರೆ, ಒಂದು ನಿಂತ್ಕೋತಾರೆ, ಮುಂದಕ್ಕೆ ಏನು ತೋರಿಸಲ್ಲ, ಏನದು ಅಂತ ಅದೊಂದು ಲೀಡ್ ಹೋಗುತ್ತೆ. ಸೊ ಅಲ್ಲಿಂದ ಒಂದು ಆ್ಯಕ್ಷನ್ ಸೀಕ್ವೆನ್ಸ್ಗೆ ಒಂದು ಲೀಡ್ ಹೋಗುತ್ತೆ. ಸೊ ಚೆನ್ನಾಗಿ ಬಂದಿದೆ. ಆ್ಯಂಡ್ ಪ್ರತಿಯೊಂದು ಆ್ಯಕ್ಷನ್ ಆಗಲಿ ಇನ್ನೊಂದಾಗಲಿ, ಸಿನಿಮಾಟೋಗ್ರಫಿ ನೀವು ಹೇಳುವಂಗೆ ಇಲ್ಲ, ನೆಕ್ಸ್ಟ್ ಲೆವೆಲ್ ಮಾಡಿದ್ದಾರೆ ಸರ್. ಸೊ ಇದೆಲ್ಲ ತುಂಬ ಚೆನ್ನಾಗಿ ಬಂದಿದೆ ಸರ್. ನೀವು ಸ್ಕ್ರೀನ್ ಮೇಲೆ ನೋಡಿದ್ರೇ ನಿಮಗೆ ಗೊತ್ತಾಗೋದು. ನಾನು ಬಾಯಿಂದ ಎಕ್ಸ್ಪ್ಲೈನ್ ಮಾಡಿದ್ರೆ ನಿಮಗೆ ಅಷ್ಟು ಮಜಾ ಅನ್ಸೋದಿಲ್ಲ. ಆನ್ ಸ್ಕ್ರೀನ್ ನೋಡಿ, ತುಂಬ ಚೆನ್ನಾಗಿದೆ. ಬಟ್ ಈ ಡೆವಿಲ್ ಹೀರೋನ ಅಥವಾ ವಿಲನ್ನ ಅಂತ? ಸರ್ ಹೀರೋನೇ ಸರ್ ಡೆವಿಲ್ಲು. ಸೊ ನೀವು ಸಿನಿಮಾ ನೋಡಿ, ನಾನು ಇನ್ನೇನು ಜಾಸ್ತಿ ಹೇಳೋದಕ್ಕಾಗೋದಿಲ್ಲ ನಾನು. ಡೆವಿಲ್ ಅಂತ ಬಂದಾಗ ಡಿಫೈನ್ ಮಾಡೋದಾದ್ರೆ ಸಿನಿಮಾನ, ಒಂದ್ ಕಡೆ ಒಂದು ಪೊಲಿಟಿಕಲ್ ಡ್ರಾಮಾ ಅನ್ನೋ ಥರ ಕಾಣಿಸ್ತಾರೆ, ಇನ್ನೊಂದು ಕಡೆ ನೋಡಿದ್ರೆ ಒಂದು ಕಮರ್ಷಿಯಲ್, ಒಂದು ಆ್ಯಕ್ಷನ್ ಇರುವಂಥ ಸಿನಿಮಾ ಅಂತ ಕಾಣಿಸ್ತಾ ಇದೆ. ಏನು ರೀತಿ ಹೇಳ್ಬೋದು ಅಂತ ಸರ್? ಡೆವಿಲ್ನ ವರ್ಣನೆ ಕೊಡಬೇಕು ಅಂತಂದರೆ ಇಟ್ ಈಸ್ ಅ ಫ್ಯಾಮಿಲಿ ಎಂಟರ್ಟೈನರ್, ಕಂಪ್ಲೀಟ್ ಫ್ಯಾಮಿಲಿ ಪ್ಯಾಕೇಜು. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲರೂ ಬಂದು ಸಿನಿಮಾನ
ಆರಾಮಾಗಿ ನೋಡ್ಬೋದು, ಖುಷಿಯಾಗಿ ನೋಡ್ಬೋದು. ವೆರಿ ವೆಲ್ ಕೊರಿಯೋಗ್ರಾಫ್ಡ್ ಮೂವಿ ಆ್ಯಂಡ್ ವೆರಿ ಎಂಟರ್ಟೈನಿಂಗ್ ಮೂವಿ. ಅಂದರೆ ಪ್ರಕಾಶ್ ಅವರ ಸಿನಿಮಾಗಳಲ್ಲಿ ಏನಿರುತ್ತೆ ಅದೆಲ್ಲವೂ ಈ ಸಿನಿಮಾದಲ್ಲಿ ಇರುತ್ತೆ ಹಾಗಾದ್ರೆ ಫ್ಯಾಮಿಲಿ ಎಂಟರ್ಟೈನರ್. 100% ಸರ್. ಸಿ ಪ್ರಕಾಶ್ ಸರ್ದು ಸಿನಿಮಾಗಳೆಲ್ಲ ನೀವು ನೋಡಿದ್ದೀರಾ? ಪ್ರಕಾಶ್ ಸರ್ದು ಸಿನಿಮಾಗಳೆಲ್ಲ ನೀವು ನೋಡಿದ್ದೀರಾ ಆ್ಯಂಡ್ ಡೆಫಿನೆಟ್ಲಿ ಇಟ್ಸ್ ಎಲ್ಲ ಸಿನಿಮಾಗಳಲ್ಲೂ ನಿಮಗೆ ಸ್ಟಾರ್ಟಿಂಗಿಂದ ಹಿಡಿದು ಎಂಡಿಂಗ್ವರೆಗೂ ಇಟ್ಸ್ ಕೈಂಡ್ ಆಫ್ ಅ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್. ಫ್ಯಾಮಿಲಿಯವರೆಲ್ಲ ಜೊತೆಲಿ ನಿಂತ್ಕೊಂಡು ಕೂತ್ಕೊಂಡು ನೋಡೋವಂಥ ಎಂಜಾಯ್ ಮಾಡೋವಂಥ ಸಿನಿಮಾ ಇದು. ಸೊ ಈ ಸಿನಿಮಾನೂ ಹಾಗೇ ಇದೆ.